ಶುಭೋದಯ ಮಕ್ಕಳೇ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿದರೆ ಭೇದ ಭಾವ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಇಂದಿನ ಪಾಠವನ್ನ ಆರಂಭಿಸ್ತೀನಿ. ನಾವು ಹಿಂದಿನ ಪಾಠದಲ್ಲಿ ಭಾಗೀರಥಮ್ಮನವರಿಗೆ ಮಾಧುವಿನ ಬಗ್ಗೆ ಇದ್ದಂತಹ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಸ್ತುತ ಪಾಠದಲ್ಲಿ ನಾವು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ಫಲಿತಾಂಶದ ನಂತರ ಹಿರಿಯಣ್ಣಯ್ಯನವರ ವರ್ತನೆ ಹೇಗಿತ್ತು ಅನ್ನೋದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ತಂದೆ ತಾಯಿ, ತಂದೆ ಹಿರಿಯಣ್ಣಯ್ಯ, ತಾಯಿ ಭಾಗೀರಥಮ್ಮ, ಇವರಿಬ್ಬರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಅನ್ನೋದ್ರ ಬಗ್ಗೆ, ಹಾಗೂ ಅಣ್ಣ ಪುಟ್ಟು ತಮ್ಮ ಮಾಧು, ಇವರಿಬ್ಬರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಅನ್ನೋದರ ಬಗ್ಗೆ ಒಂದು ಸಲ ಪರೀಕ್ಷೆನೇ ನಡೆದ್ಬಿಡ್ತು ಮಕ್ಕಳೇ. ಹೀಗೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಅಣ್ಣ ತಮ್ಮ ಪುಟ್ಟು ಮತ್ತು ಮಾಧು ಇಬ್ಬರು ಕೂಡ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಬರೆದಿದ್ರು. ಪರೀಕ್ಷೆಯ ನಂತರ ಏನಿದೆ ಫಲಿತಾಂಶಕ್ಕಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಫಲಿತಾಂಶದ ದಿನವೂ ಕೂಡ ಬಂದೇ ಬಿಡ್ತು ಮಕ್ಕಳೇ. ಮೆಟ್ರಿಕ್ಯುಲೇಷನ್ ಫಲಿತಾಂಶ ಬಂತು. ತಕ್ಷಣ ಹಿರಿಯಣ್ಣಯ್ಯ ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿಯೇ ಪುಟ್ಟು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದ, ಆದರೆ ಮಾಧು ಫೇಲ್ ಆಗಿದ್ದ. ಪುಟ್ಟು ಎಂದಿನಂತೆ ಹಿರಿಯಣ್ಣಯ್ಯನವರಿಂದ ಹೊಗಳಿಸ್ಕೊಳ್ಳೋದಕ್ಕೆ ಆರಂಭಿಸಿದ. ಹಿರಿಯಣ್ಣಯ್ಯನವರು ಯಥಾ ಪ್ರಕಾರ ಪುಟ್ಟುವನ್ನ ಅಟ್ಟಕ್ಕೆ ಏರಿಸಿದ್ರು. ಪುಟ್ಟುವಿಗೆ ಹೇಳಿದ್ರು, ನೋಡಪ್ಪ ಮಗನೇ, ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೀಯಾ, ಹಾಗಾಗಿ ನೀನು ಉನ್ನತ ವ್ಯಾಸಂಗಕ್ಕೋಸ್ಕರ, ಉನ್ನತ ಓದಿಗಾಗಿ ನೀನು ಮದ್ರಾಸಿಗೆ ಬೇಕಾದರೂ ಹೋಗು, ಬೊಂಬಾಯಿಗೆ ಬೇಕಾದರೂ ಹೋಗು, ನಾನು ನಿನಗೆ ಎಷ್ಟು ವೆಚ್ಚ ತಗಲುತ್ತೆ ವ್ಯಾಸಂಗಕ್ಕೆ ಅಷ್ಟನ್ನು ಕೂಡ ಭರಿಸಲಿಕ್ಕೆ ಸಿದ್ಧ ಅಂತ ಹೇಳಿ ಅವನಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ರು. ಆದರೆ ಮಾಧುವನ್ನ ನೋಡೋಣ ಈಗ. ಮಾಧು ಪಾಪ ತಾನು ತಿಂದದ್ದನ್ನ ಅರಗಿಸಿಕೊಂಡಷ್ಟು ಬರೀತಾ ಇದ್ದ. ತನಗೆ ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟು ಓದಿ ಬರೀತಾ ಇದ್ದ. ದುರದೃಷ್ಟವಶಾತ್ ಮಾಧುವಿಗೆ ಏನಾಯ್ತೋ ಗೊತ್ತಿಲ್ಲ, ಅವನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟ. ಫೇಲ್ ಆಗಿದ್ದೇ ತಡ ನಿಮಗೆ ಗೊತ್ತಿದೆ, ಹಿರಿಯಣ್ಣಯ್ಯನವರು ಒಂದು ರೀತಿಯಲ್ಲಿ ಕೆಂಡಾಮಂಡಲರಾದರು. ಮಾಧುವಿನ ಬಗ್ಗೆ ತುಂಬ ಕೋಪಗೊಂಡ್ರು. ಮಾಧುವನ್ನ ಪ್ರೋತ್ಸಾಹ ನೀಡಲಿಲ್ಲ ಮಾಧುವಿಗೆ, ಆದರೆ ಆ ಮಾಧುವಿಗೆ ತುಂಬ ಶಿಕ್ಷೆಯನ್ನು ನೀಡಿದ್ರು. ಮಾಧುವನ್ನ ತುಂಬ ತೆಗಳಿದ್ರು. ಯಾವ ರೀತಿ ಶಿಕ್ಷೆಯನ್ನು ನೀಡಿದ್ರು? ಹೆಂಡತಿಯನ್ನ ಕರೆದ್ರು ಭಾಗೀರಥಮ್ಮನನ್ನ. ಭಾಗೀರಥಮ್ಮನಿಗೆ ತಾಕೀತು ಮಾಡಿದ್ರು, ನೀನು ಮಾಧುವಿಗೆ ತುಪ್ಪ ಮೊಸರನ್ನ ಕೊಡಬೇಡ ಊಟಕ್ಕೆ, ಇವತ್ತು ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಕೊಬ್ಬು ಇಳಿಬೇಕು, ಹಾಗಾಗಿ ಅದನ್ನು ಕೊಡಬೇಡ ಅಂತ ಹೇಳಿ ತಾಕೀತು ಮಾಡಿದ್ರು. ಅದಾದ ನಂತರ ಮಾಧು ಮಲಗ್ತಾ ಇದ್ದಂತಹ ಜಾಗದಲ್ಲಿ ಇದ್ದಂತಹ ದಿಂಬು, ದಾವಡಿ ಅಂತ ಹೇಳಿದ್ರೆ ಹೊದಿಕೆ ಎಲ್ಲವನ್ನು ಕಿತ್ಕೊಂಡು ನೆಲದ ಮೇಲೆ ಮಲಗಲಿ ಅಂತ ಹೇಳಿ ಶಿಕ್ಷೆಯನ್ನು ಕೊಟ್ಟರು. ಆದರೆ ನೋಡಿ ಮಕ್ಕಳೇ, ಪಾಪ ಮಾಧು ತನ್ನ ತಂದೆ ನೀಡಿದಂತಹ ಯಾವುದೇ ಶಿಕ್ಷೆ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ, ಗೊಣಗಲಿಲ್ಲ, ಎದುರುವಾದಿಸಲಿಲ್ಲ. ಎಲ್ಲ ಶಿಕ್ಷೆಯನ್ನು ಕೂಡ ಮೌನವಾಗಿ ಅನುಭವಿಸಿದ ಮಕ್ಕಳೇ. ನೋಡಿ, ಈ ರೀತಿಯ ಮಕ್ಕಳು ಸಿಗೋದು ಅಪರೂಪ. ಅದಕ್ಕೆ ಹೇಳೋದು, ನೀವು ಕೂಡ ಅಷ್ಟೇ ತಂದೆ ತಾಯಿಗೆ ಎದುರುವಾದಿಸಬೇಡಿ. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕೇಳಿ. ಅವ್ರು ಏನು ಹೇಳ್ತಾರೆ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳಿದಂತಹ ಮಾತನ್ನು ಕೇಳಿದರೆ ನೀವು ಮುಂದಿನ ಭವಿಷ್ಯದಲ್ಲಿ ಉಜ್ವಲವಾದಂತಹ ಭವಿಷ್ಯವನ್ನು ನೀವು ಕಾಣ್ಬೋದು, ತುಂಬ ಒಳ್ಳೆಯ ಜೀವನವನ್ನು ಪಡಿಬೋದು ಮಕ್ಕಳೇ. ಇನ್ನು ನೋಡಿ, ವ್ಯಾಕರಣಾಂಶ. ಅಟ್ಟಕ್ಕೇರಿಸು ಅಂತ ಹೇಳಿದರೆ ಹೊಗಳು, ಉರಿದು ಬೀಳು ಅಂತ ಹೇಳಿದರೆ ಕೋಪಗೊಳ್ಳು, ಧಾವಳಿ ಅಂತ ಹೇಳಿದರೆ ಹೊದಿಕೆ, ಕೂಗಾಡು ಜೋರಾಗಿ ಮಾತಾಡು ಅಥವಾ ಜೋರಾಗಿ ರೇಗು, ವಿರುದ್ಧ ಪದ ಅನುಭವ ಅನನುಭವ. ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದ.